ಅದಾದ ನಂತರ ಆದಿನಾರಾಯಣ ಅವರು ಮುಂದುವರಿಸ್ತಾರೆ. ಮೊದಲನೇದಾಗಿ ನೀಲಕಂಠನವ್ರ ಪಾದಗಳಿಗೆ ನಮಸ್ಕರಿಸ್ತಾ ಎಲ್ಲ ನಮ್ಮ ತಾಲೂಕಿನ ಎಲ್ಲ ಹಿರಿಯರು, ನಮ್ಮೆಲ್ಲ ಹಿರಿಯ ಮುಖಂಡರು ಎಲ್ಲರೂ ಕೂತಿದ್ದೀರಾ, ಪಕ್ಷದವರು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಮುಖ್ಯವಾಗಿ ಇವತ್ತು ನೀಲಕಂಠನವರು ನಮ್ಮ ಜೊತೆಲಿಲ್ಲ. ಅವರು ಜೊತೆಲಿ ಇಲ್ಲದೆ ಇದ್ರೂ ಅವರ ಹೃದಯ ನಮ್ಮೆಲ್ಲರ ಜೊತೆ ನಮ್ಮ ಹಿಂದೆ ಸುತ್ತಾಡ್ತಾನೆ ಇರುತ್ತೆ, ಎಲ್ಲೂ ಹೋಗೋದಿಲ್ಲ. ಅವರ ಕುಟುಂಬಕ್ಕೆ ನಮಗೂ ಎಲ್ಲರಿಗೂ ಸೇರಿಸಿ ಅವರು ಒಳ್ಳೆ ಆಶೀರ್ವಾದವನ್ನು ಮಾಡಲಿ. ಆ ದೇವರು ಎಲ್ಲರಿಗೂ ಆ ಶಕ್ತಿಯನ್ನು ತುಂಬಿ, ಆ ಶಕ್ತಿ ಅವರ ರೀತಿಯಲ್ಲಿ ನಡ್ಕೊಳ್ಳುವಂಥ ಒಂದು ಶಕ್ತಿ ಆ ದೇವರು ಕೊಳ್ಳಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಅವ್ರ ಕುಟುಂಬಕ್ಕೂ ಆ ಶಕ್ತಿಯನ್ನು ತುಂಬಿ ಅವರು ಜೊತೆಯಲ್ಲಿದ್ದು ಕುಟುಂಬವನ್ನು ನಡೆಸ್ಕೊಡ್ಬೇಕು, ನಡೆಸ್ತಾರೆ ಅನ್ನೋ ನಂಬಿಕೆ ಅವರಲ್ಲಿ. ನಾನು ಜಾಸ್ತಿ ಮಾತಾಡೋದು ಬೇಡ. ಮುಖ್ಯವಾಗಿ ಇವತ್ತು ನಾವೆಲ್ಲ ಈ ಮಟ್ಟಕ್ಕೆ ಬೆಳಿಬೇಕಂದ್ರೆ ಎಲ್ಲ ನಮ್ಮ ಮುಖ್ಯವಾಗಿ ನೀಲಕಂಠನವರು, ರಾಮಲಿಂಗಾರೆಡ್ಡಿಯವರು, ಉತ್ನೂರು ಸೀನಣ್ಣವರು, ನಮ್ಮ ಯಾಮಣ್ಣವರು, ಕೊಲ್ಪಲ್ ವೆಂಕಟೇಶ್ ಅವರು, ಹಾಗೆ ಇನ್ನು ನಮ್ಮ ಅನೇಕ ಮುಖಂಡರು ಎಲ್ಲರೂ ನಮ್ಮನ್ನು ಈ ಥರ ಬೆಳಿಬೇಕಂದ್ರೆ, ನಾನು 2013 ಚುನಾವಣೆ ನಿಲ್ಲಬೇಕಂದ್ರೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ನಾನು ಬೇಡ ಅಂತ ಸುಮ್ಮನೆ ಮನೆಯಲ್ಲಿದ್ದೆ. ಆವತ್ತು ಇದೇ ನೀಲಕಂಠನ ರಾಮಲಿಂಗಾರೆಡ್ಡಿನಿಗೆ ಹೇಳಿ, ಬಾ ವಾడు ತಿಕ್ಕಲ್ ಸಾವಾಸ ಮಾಡಿದೆ, ಯಾಡುಂಟಾಡು ಯಾಡ್ಪತ್ತ ತೆಲ್ಲದು ವಾడు ಯಾಡುಂಟಾಡು ಪಟ್ಕೋರಾಡಪ್ಪ ಪಯ್ಯ ಅಂತೇಳಿ ಕೆಲವ್ರನ್ನ ಕಳಿಸಿ ನಮ್ಮ ಮನೆ ಹತ್ರ ಬೆಳಗ್ಗೆ 6 ಗಂಟೆಗೆ 5 ಗಂಟೆಗೆ ಬಂದು ನಮ್ಮ ಮನೆ ಹತ್ರ ಕುತ್ಕೊಂಡು ನಾನು ಆಚೆ ಬಂದಾಗ ಟಕಾರ್ ಅಂತ ನನ್ನನ್ನು ಹಿಡ್ಕೊಂಡು ಬಂದಿದ್ದ. ಅಂದರೆ ಅವ್ರಿಗೇನು ಇಂಟ್ರೆಸ್ಟ್ ಇತ್ತು ಅಂದರೆ, ಕೊತ್ತೂರು ಮಂಜುನ ಇಲ್ಲಿ MLA ಮಾಡಿ ನಾವೇನೋ ಮಾಡಬೇಕು ಅನ್ನೋದು ಇಂಟ್ರೆಸ್ಟ್ ಎಲ್ಲ ಇರಲಿತ್ತು. ಏನೋ ಈ ಹುಡುಗ ಒಂದು ಸ್ವಲ್ಪ ಏನೋ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇದ್ದೆ, ಈತನ ಇಟ್ಕೊಂಡು ನಾವೇನಾದರೂ MLA ಮಾಡ್ಕೊಂಡ್ರೆ ಜನಕ್ಕೇನಾದರೂ ಉಪಯೋಗ ಆಗುತ್ತೆ ಅನ್ನೋ ಒಂದು ಭಾವನೆ ಅವರಲ್ಲಿತ್ತು. ಆ ಒಂದು ಉದ್ದೇಶದಿಂದ ನಮ್ಮನ್ನೆಲ್ಲ ಬೆಳೆಸ್ಕೊಂಡು ಬಂದರು. ಅದೇ ರೀತಿಯಲ್ಲಿ ನಾವು ಅವ್ರ ಜೊತೆ ನಿಯತ್ತಾಗಿ ನ್ಯಾಯ ನೀತಿ ಧರ್ಮದಿಂದ ಪಾಲನೆ ಮಾಡಿಕೊಂಡು ನಾವು ಬರ್ತಾ ಇದ್ವಿ. ನಾನು ಯಾರೇ ಹೇಳಿದ್ರು ನಾನು ಎಲ್ಲವನ್ನೂ ಕೇಳ್ತೀನಿ, ತೀರ್ಮಾನ ಅಂತೂ ನಾನು ತಗೊಳ್ಳೋದಿಲ್ಲ. ಆದರೆ ನೀಲಕಂಠನ ಹೇಳೋದು ಅವ್ರ ಮನೆಯಲ್ಲಿ ಗೊತ್ತು, ನನಗೂ ಅವ್ರಿಗೆ ಯಾವ ರೀತಿಯಲ್ಲಿ ಒಡನಾಟ ಇತ್ತು ಅನ್ನೋದು ಅವ್ರಿಗೆ ಗೊತ್ತಿತ್ತು. ಅವರು ಯಾವುದೇ ಹೇಳಿದ್ರು ನಾವಿಬ್ಬರು ತುಂಬ ಡಿಸ್ಕಷನ್ ಮಾಡ್ತಾಯಿದ್ವಿ. ಎಷ್ಟೋ ಸಲ ನಾವಿಬ್ಬರು ಏನು ಮಾಡ್ತೀವಿ ಅಂದರೆ ಕಾರಲ್ಲಿ ಕುತ್ಕೊಳ್ತೀವಿ, ಇಬ್ಬರು ಹಿಂದ್ಗಡೆ ಕಾರಲ್ಲಿ ಕುತ್ಕೊಳ್ಳೋದು. ಆದರೆ ನಾವೇನಾದ್ರು ಪರ್ಸನಲ್ ಮಾತಾಡಬೇಕಂದ್ರೆ ಬೇರೆ ಯಾರು ಇರಬಾರ್ದು ಅಂತೇಳಿ ನಾವಿಬ್ಬರು ಕುತ್ಕೊಂಡು ನನ್ನ ಡ್ರೈವರ್ ಮಾತ್ರ ಕಾರ್ ಓಡಿಸ್ಬೇಕು, ಯಾಕಂದ್ರೆ ನಾನು ನಮ್ಮ ಕಷ್ಟ ಅಂತ ರೌಂಡ್ ಹೊಡಿತಾ ಇದ್ದೀವಿ ಸುಮ್ಮನೆ. ಇಲ್ಲಿ ಬೆಂಗಳೂರಲ್ಲಿ ಹತ್ತಿದ್ರೆ ಹೊಸೂರಿಗೆ ಹೋಗಿ ಕೃಷ್ಣಗಿರಿಗೆ ಹೋಗಿ, ಕೃಷ್ಣಗಿರಿಯಿಂದ ವೇಲೂರಿಗೆ ಬಂದು ವೇಲೂರಲ್ಲಿ ಊಟ ಮಾಡ್ಕೊಂಡು, ವೇಲೂರಿಂದ ಹಿಂಗೆ ಈ ಕಡೆಯಿಂದ ಚಿತ್ತೂರು ಮೇಲೆ ಹಿಂಗೆ ಬರೋದು ವಾಪಸ್. ನಾವು 4-5 ಅವರವರು ಕಾರಲ್ಲೇ ಕೂತ್ಕೊಂಡು ಮಾತಾಡ್ಕೊಂಡು ಹೋಗೋದು ಬರೋದು, ಈ ರೀತಿಯಲ್ಲಿ ಅಷ್ಟೊಂದು ಒಡನಾಟ ಇತ್ತು. ಎಲ್ಲ ಕಷ್ಟ ಸುಖ ಎಲ್ಲವನ್ನೂ ನಾವು ಹಂಚ್ಕೊಳ್ತಾ ಇದ್ವಿ, ಮಾತಾಡ್ಕೊಳ್ತಾ ಇದ್ವಿ. ರಾಜಕೀಯದಲ್ಲಿ ಒಂದು ರಾಜಕಾರಣಿಯಾಗಿ ನೋಡ್ತಾ ಇದ್ದೆ, ಜೊತೆಯಲ್ಲಿ ಕೂತ್ಕೊಂಡಾಗ ಒಂದು ತಂದೆ ಸಮಾನರಾಗಿ ನೋಡ್ತಾ ಇದ್ದೆ. ಅವ್ರ ಮನೆಯಲ್ಲಿ ಕೂತ್ಕೊಂಡಾಗ ಅವ್ರ ಮಕ್ಕಳು ಏನು, ಅವರು ತಮ್ಮನ ಮಕ್ಕಳು ಅವ್ರ ಮಕ್ಕಳಿದ್ದಾರೆ, ಅವ್ರ ರೀತಿಯಲ್ಲಿ ಅವ್ರ ಜೊತೆನಲ್ಲಿ ನಾನು ಜೋಕುಗಳು ಮಾಡ್ಕೊಂಡು ಅವ್ರ ಜೊತೆ ತುಂಬ ಯಾವತ್ತು ಸಮಾಧಾನ ಹೋಗ್ತಾ ಇದ್ವಿ. ಊಟ ಮಾಡೋದ್ರಲ್ಲಾಗಲಿ ಎಲ್ಲಾದ್ರೂ ಇದರಲ್ಲಿ ಎಲ್ಲ ಒಂದೇ ರೀತಿಯಲ್ಲಿ ಹೋಗ್ತಾ ಇದ್ವಿ ನಾವು ಯಾವತ್ತು. ಏನೇ ಇದ್ರೂ ನನಗೆ ತುಂಬ ಅಡ್ವೈಸ್ ಮಾಡೋರು, ಇದು ಮಾಡಬೇಕು, ಇದು ಮಾಡಬಾರ್ದು, ಹಿಂಗಿರಬೇಕು, ಹಿಂಗೆ ಹೋಗ್ಬೇಕು ಅಂತ ನನಗೆ ತುಂಬ ಅಡ್ವೈಸ್ ಮಾಡೋರು. ಅವ್ರ ಅಡ್ವೈಸನ್ನು ನಾನು ಕಂಪಲ್ಸರಿಯಾಗಿ ತೊಗೊಳ್ತಾ ಇದ್ದೆ. ಆಮೇಲೆ ಕೆಲವೊಂದು ವಿಚಾರದಲ್ಲಿ ನನ್ನನ್ನು ಬೈತಾ ಇದ್ರು. ಅವರು ಬೈತಾ ಇದ್ದಾಗ ಹಿಂಗೆ ಮಾಡಬಾರ್ದು, ಇದು ತಪ್ಪು, ಹಿಂಗೆ ಆಗಬಾರ್ದು, ಹಿಂಗೆ ಹೋಗ್ಬು ಅಂತ ನಾನು ಅದನ್ನು ತೊಗೊಳ್ತಾ ಇದ್ದೆ. ಅವ್ರು ಬೈತಾ ಇರುವಾಗ ಓಕೆ ಒಳ್ಳೇದು ಬಿಡು ನಾನು ಅಂತೇಳಿ ನನಗೆ ಹಿಂಗೆ ಹೇಳೋರು, ನನ್ನ ತಮ್ಮಂದಿರು ನನಗೆ 4 ಜನ ಇದ್ರು, ಒಬ್ಬ ಇಲ್ಲ, ಇವಾಗ 3 ಜನ ತಮ್ಮಂದಿರು ನನಗಿದ್ದಾರೆ, ಅದರಲ್ಲಿ ನೀನು ಒಬ್ಬ 4ನೇವನು, ನೀನು ಒಂದು ತಮ್ಮನೇ, ಅದರಿಂದ ನಾನು ಹೇಳ್ತೀನಪ್ಪ, ನೀನೇನು ಬೇಜಾರು ಮಾಡ್ಕೋಬೇಡ ಹಿಂಗೆಲ್ಲ ಅಂತ ಹೇಳ್ತಾ ಇದ್ರು. ಅವರು ನಮ್ಮದು ಒಡನಾಟದಲ್ಲಿ ಎಕ್ಸಾಂಪಲ್ ಸಿಂಪಲಾಗಿ ಒಂದೇ ಹೇಳ್ತೀನಿ. ಮೊನ್ನೆ ಒಂದು 20 ದಿವಸಗಳ ಹಿಂದ್ಗಡೆ ನನ್ನ ಮಗನಿಗೆ ಸ್ವಲ್ಪ ಕಾಲು ಏಟಾಗಿ ಬ್ಯಾಡ್ಮಿಂಟನ್ ಆಡ್ಬಿದ್ದು ಒಂದು ಚಿಕ್ಕ ಸರ್ಜರಿ ಮಾಡಬೇಕಾಗಿತ್ತು. ಮಣಿಪಾಲ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದೆ. ನಾನು ಆ ಪಕ್ಕದಲ್ಲಿ ಹಾಸ್ಪಿಟಲ್ ಪಕ್ಕದಲ್ಲಿರುವಂಥ ಒಂದು ಹೋಟ್ಲಲ್ಲಿ ರೂಮ್ ಮಾಡ್ಕೊಂಡು ಅಲ್ಲೇ ಇದ್ದೆ 2 ದಿವಸ. ನಾನು ಯಾರಿಗೂ ಹೇಳಿಲ್ಲ ಈ ಥರ ಆಗಿದೆ ಅಂತ ಹೇಳಿಲ್ಲ. ನೀಲಕಂಠನವ್ರು ಗೊತ್ತಾಗಿದೆ. ಗೊತ್ತಾದ್ಮೇಲೆ ನಾನು ಫೋನ್ ಮಾಡಿಲ್ಲ. ಅವರು ಸ್ಟ್ರೈಟ್ ಅಲ್ಲಿ ಬಂದಿದ್ದಾರೆ, ಹೆಸರು ಕೇಳಿದ್ದಾರೆ. ನನ್ನ ಮಗ ನಮ್ಮ ಮಿಸಸ್ ಇಬ್ರು ಅಲ್ಲಿ ಹಾಸ್ಪಿಟಲ್ ರೂಮಲ್ಲಿದ್ದರೆ ಆಪರೇಷನ್ ಆಗಿದೆಯಾ ಏನು ಅಂತ ನೋಡಿಕೊಂಡು ಅವ್ರು ಮಾತಾಡಿಕೊಂಡು ಇದ್ದು ಬಂದಿದ್ದೀನಿ ಅಂತ ಹೊರಟು. ಆಮೇಲೆ ನಾನು ಸಾಯಂಕಾಲ ನಾನು ರೆಸ್ಟ್ ಮಾಡ್ಕೊಂಡು ಸಾಯಂಕಾಲ 5 ಗಂಟೆಗೆ ಹೋದಾಗ ನಮ್ಮ ಮಗ ಹೇಳ್ದೆ, ಅಪ್ಪ ನೀಲಕಂಠನವ್ರು ಬಂದಿದ್ರು ಅಂತ. ನನಗೆ ಹೇಳೇ ಇಲ್ವಲ್ಲ ಅಂತ ಹೇಳ್ದೆ. ಆಮೇಲೆ ನಾನು ಫೋನ್ ಮಾಡಿದೆ, ಅಲ್ಲೇ ಬಂದು ಯಾಕಣ್ಣ ನಾನು ಬಂದಿರೋದು ಹೇಳೋದು, ಯಾಕೆ ಹೇಳಿಲ್ಲ ನನಗೆ ನೀವು ಬಂದಿದ್ದು ಅಂತ ಹೇಳಿದೆ. ಹೇಳ್ಬಿಟ್ಟು ಬರುವಂಥ ಒಂದು ಕಾರ್ಯಕ್ರಮ ಏನಲ್ಲಪ್ಪ ಇದು. ನಮ್ಮ ಫ್ಯಾಮಿಲಿ ನಿನ್ನ ಮಗನಿಗೆ ಏನಾದರೂ ಏಟಾದಾಗ ಬಂದು ನೋಡುವಂಥದ್ದು ಜವಾಬ್ದಾರಿ ನಮ್ಮ ಫ್ಯಾಮಿಲಿ ಥರ. ನಾವು ಯಾವತ್ತು ನೆನ್ಕೊಂಡಿದ್ದು ನಿಮ್ಮದು ನಮ್ಮದು ಒಂದೇ ಅಂತ.
ನಿನ್ನ ಮಕ್ಕಳು ಅಂದರೆ ನನ್ನ ತಮ್ಮನ ಮಕ್ಳು ಹೆಂಗೆ ನನಗೆ ಎಲ್ಲ ಇದ್ದಾರೋ ಅದೇ ರೀತಿಯಲ್ಲಿ ಅವರೂ ಅಷ್ಟೇನಪ್ಪ. ಅದರಿಂದ ಬಂದು ನೋಡ್ಕೊಂಡಿದ್ದೆ, ನನ್ನ ಜವಾಬ್ದಾರಿ ನಾನು ಮಾಡ್ತೇನೆ. ಆ ಥರ ಯಾವುದೇ ಒಂದು ವಿಚಾರ ಬಂದಾಗ ಆ ಜವಾಬ್ದಾರಿಯನ್ನು ಅವರು ತಗೊಂಡು ಹೋಗ್ತಾರೆ. ಅದರಿಂದ ಮನಸ್ಸಿಗೆ ಏನಾಗುತ್ತೆ ಅಂದರೆ ಒಂದೊಂದ್ಸಲಿ ನೋವಾಗುತ್ತೆ. ಕೆಲವರು ನಮ್ಮ ಜೊತೆಯಲ್ಲಿ ಇದ್ದವರು ನಮ್ಗೆಲ್ಲೇ ಇದ್ದಾಗ ಏನೋ ಒಂದು ಕಲ್ಕೊಂಡಂಗೆ ನಮ್ಗಾಗುತ್ತೆ. ಆ ರೀತಿಯಲ್ಲಿ ನನಗೆ ಇದೇ 2 ತಿಂಗಳಲ್ಲಿ ನಾನು ಮುಖ್ಯವಾದ ಇಂಪಾರ್ಟೆಂಟ್ ಅವ್ರನ್ನ ಇಬ್ಬರನ್ನ ಕಲ್ಕೊಂಡೆ. ಒಂದು ನೀಲ್ಕಂಠನವ್ರನ್ನ ಕಲ್ಕೊಂಡಿದ್ದೀವಿ. ಒಂದು ನಾನು ಈ ಮಟ್ಟಕ್ಕೆ ಬೆಳಿಬೇಕಂದ್ರೆ, ನಾನು ಎಲ್ಲ ರೀತಿಯಲ್ಲಿ ಬೆಳಿಬೇಕಂದ್ರೆ ನನಗೆ ದೊಡ್ಡವ್ರು ನಮ್ಮ ಬಾಸ್ ಆನಂದ ಕೃಷ್ಣ ಅವರು ಅವ್ರನ್ನೂ ಕಲ್ಕೊಂಡೆ. ನನಗೆ ಅವ್ರಿಗೂ ಏಜ್ ಆಗಿತ್ತು, 88-90 ಏಜ್ ಆಗಿತ್ತು. ಅವರೆಲ್ಲ ಹೆಂಗೆ ಅಂದರೆ ನಮಗೆ ಮಕ್ಕಳು ಸಮಾನ. ನಮ್ಮನೆಲ್ಲ ಮಕ್ಕಳಂತ ಹೇಳೋದು, ಯಾರಿಗಾದ್ರೂ ಅವ್ರು ಪರಿಚಯ ಮಾಡಿಸಿದಾಗ ನನ್ನ ಮಗ ಇವನು ಅಂತ ನನ್ನನ್ನು ಪರಿಚಯ ಮಾಡಿಸ್ತಾ ಇದ್ರು. ಆ ರೀತಿಯಲ್ಲಿ ಈ 2 ತಿಂಗಳಲ್ಲಿ ನಾವು 2 ಘಟನೆಯನ್ನು ಕಳ್ಕೊಂಡಿದ್ದೀವಿ. ಆದ್ರೂ ನಾವು ಅವ್ರ ಕುಟುಂಬಕ್ಕೆ ಎಲ್ಲರಿಗೂ ಹೇಳೋದು ಅಂದರೆ ನಾವೆಲ್ಲ ನಿಮ್ಮ ಜೊತೆಯಲ್ಲಿ ಇರ್ತೇವೆ. ನಾವೆಲ್ಲರೂ ನಿಮ್ಮ ಕಷ್ಟ ಸುಖಗಳಿಗೆ ಹಿಂದೇನು ಆಗಿದ್ದೀವಿ, ಮುಂದೇನು ಆಗ್ತೀವಿ. ಕಷ್ಟ ಬಂದ್ರೂ ನಿಮ್ಮ ಜೊತೆ ಹಂಚ್ಕೊಳ್ತೀವಿ, ಸುಖ ಬಂದ್ರೂ ನಿಮ್ಮ ಜೊತೆ ಹಂಚ್ಕೊಳ್ತೀವಿ. ಏನೇ ಬಂದರೂ ನಾವೆಲ್ಲ ಜೊತೆಗಿರ್ಬೇಕು. ಈ ನಡುವೆ 2 ಆಸೆ ಇತ್ತು ಅವರಿಗೆ. 2 ಆಸೆ ಇತ್ತು ಅಂದರೆ ಮಗಳಿಗೆ ಮದುವೆ ಮಾಡಬೇಕು, ಮಗನಿಗೆ ಮದುವೆ ಮಾಡಬೇಕಪ್ಪ, ಜಲ್ದಿ ಮಾಡಿ. ನಾನು ಹೇಳ್ತಾ ಇದ್ದಿಲ್ಲ, ನಾವು ಮಾಡಬೇಕು, ಇನ್ನು ಲೇಟ್ ಮಾಡೋದು ಬೇಡ, ಮಾಡಿಬಿಡು ಅಂತ. ಮೊನ್ನೆ ಯಾವುದೋ ಒಂದು ಹುಡುಗನೂ ನಾವಿಬ್ಬರೇ ನೋಡಿದ್ದೀವಿ, ನಮ್ಮ ಕೋಲಾರಲ್ಲೇ ಹುಡುಗನ ನೋಡಿದ್ವಿ. ಇದೆಲ್ಲ ಪ್ರೋಸೆಸ್ಸಲ್ಲೇ ಇತ್ತು. ಮಾತಾಡ್ತಾ ಇದ್ವಿ, ಹೋಗ್ತಾ ಇದ್ವಿ, ಬರ್ತಾ ಇದ್ವಿ, ಇದೆಲ್ಲ ನಾವು ನಡೀತಾ ಇದ್ವಿ. ಅವ್ರ ಆಸೆ 2 ಇದೆ. ಅವರು ಅಣ್ಣ ಇವತ್ತು ನೀಲ್ಕಂಠನ ಇಲ್ಲದೇ ಇದ್ರೂ ಅವ್ರ ತಮ್ಮಂದಿರು 3 ಜನ ಇದ್ದಾರೆ. ಸರ್ವಜ್ಞ ಗೌಡ್ರು, ಭಾರ್ಗವ, ಪಾಲ್ಗೊನ ಇವರೆಲ್ಲ ಇದ್ದಾರೆ. ಅವ್ರ ಜೊತೆಗೆ ನಾವು ಇದ್ದು ಅವ್ರು ಏನು ಆಸೆಗಳಿತ್ತು ಆ ಆಸೆಗಳನ್ನೆಲ್ಲ ನಾವು ನೆರವೇರಿಸಿದ್ರೇನೆ ಅವ್ರ ಮನಸ್ಸಿಗೂ ತೃಪ್ತಿ ಆಗೋದು, ಅವ್ರ ಮನಸ್ಸಿಗೂ ಶಾಂತಿ ಆಗೋದು. ನೀವು ಅನ್ಕೋಬಹುದು ಅದಿಲ್ಲ ಅಂತ. ಆದರೆ ಅವರು ದೇಹ ನಮ್ಮ ಮುಂದೆ ಇಲ್ಲದೇ ಇದ್ರು ಅವರ ಹೃದಯ, ಅವರ ಕನಸು, ಅವರ ನನಸು ಎಲ್ಲವೂ ನಮ್ಮ ಹಿಂದೆ ನಮ್ಮನ್ನು ಗಾಲಿ ಥರ ನಮ್ಮ ಜೊತೆಯಲ್ಲಿ ಸುತ್ತಾಡ್ತಾನೆ ಇರ್ತಾರೆ. ನಾವು ಮಾಡುವಂಥ ಕೆಲಸಗಳನ್ನು ಅವ್ರು ನೋಡ್ತಾನೇ ಇರ್ತಾರೆ. ನಮ್ಮನ್ನು ಎಲ್ಲೇ ಆದ್ರೂ ಮಾಡುವಂಥ ಕೆಲಸಗಳು ನೋಡ್ತಾ ಇರ್ತಾರೆ. ಖಂಡಿತವಾಗ್ಲೂ ನಾವೆಲ್ಲ ಜೊತೆಯಲ್ಲಿದ್ದು ಆ ಕೆಲಸಗಳೆಲ್ಲ ನಾವೆಲ್ಲ ಮಾಡೋಣ. ಎಲ್ಲರಿಗೂ ಅವ್ರ ಕುಟುಂಬಕ್ಕೆ ಎಷ್ಟು ಲಾಸ್ ಆಗಿದೆ ಅಂತ ಅವ್ರು ಅನ್ಕೊಳ್ತಾರೋ ನನಗೂ ಅಷ್ಟು ಲಾಸ್. ನನಗೆ ತುಂಬ ಅಡ್ವೈಸ್ ಮಾಡಬೇಕು, ಇದು ಹಿಂಗೆ ಮಾಡಬೇಕು, ಇದು ಹಿಂಗೆ ಹೋಗ್ಬೇಕು, ಹಿಂಗೆ ಮಾಡಬೇಕು. ಯಾವುದೇ ವಿಚಾರ ನನ್ನ ಹತ್ರ ಡಿಸ್ಕಷನ್ ಮಾಡದೆ ಅವರು ಮಾಡ್ತಾನೆ ಇರಲಿಲ್ಲ. ಎಲ್ಲವನ್ನೂ ಡಿಸ್ಕಷನ್ ಮಾಡ್ತಾ ಇದ್ದೆ. ಎಲೆಕ್ಷನ್ ಟೈಮಲ್ಲಿ ಇಲ್ಲೆಲ್ಲ ಎಲೆಕ್ಷನ್ ಓಡ್ಕೊಂಡು ರಾತ್ರಿ 3 ಗಂಟೆ 4 ಗಂಟೆಗೆ ನಾನು ಬಂದಾಗ ಎಷ್ಟೋ ದಿವಸ ಆ ಹೊತ್ತಿನಲ್ಲೇ ನನ್ನನ್ನು ಬಂದು, ನಾನು ಅಲ್ಲಿದ್ರು ಎಷ್ಟು ಮಲಗಿದ್ರು ನನ್ನನ್ನು 4 ಗಂಟೆ 5 ಗಂಟೆಲಿ ಎಬ್ಬರಿಸಿ ನನ್ನನ್ನು ಕೆಳಗಡೆ ಕರೆಸಿ ಹಿಂಗೆ ಮಾಡು, ಹಿಂಗೆ ಮಾಡು, ಹಿಂಗೆ ಮಾಡು, ಹಿಂಗೆ ಮಾಡು ಅಂತ ಅಡ್ವೈಸ್ ಮಾಡ್ತಾ ಇದ್ದೆ. ಅದನ್ನು ಫಾಲೋಅಪ್ ಮಾಡ್ತಾ ಇದ್ದೆ. ನಾನು ಅವ್ರು ಹೇಳಿದ್ದನ್ನು ಫಾಲೋಅಪ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಆಮೇಲೆ ಯಾರೇ ಆಗಲಿ ಏನೇ ಆಗಲಿ, ಒಂದು ದಿವಸ ಆ ಘಟನೆ ನಾನು ಹೇಳ್ಬೋದು. ಒಂದು ದಿವಸ ರಾಮಲಿಂಗಾರೆಡ್ಡಿಯನ್ನ ಅವರು ಕಾರ್ಗೆ ಅವ್ರ ಮನೆಯಲ್ಲಿ ಯಾರೋ ಕಲ್ಲಾಕಿರ್ತಾರೆ. ಅದು ನನ್ನ ಜೊತೆಯಲ್ಲಿರೋರು ಹಾಕಿರೋದು ಅಂತ ಒಂದು ಪುಕಾರ ಇತ್ತು. ಆವತ್ತು ನನ್ನನ್ನು ಬಂದು ಬಾಯಿಗೆ ಬಂದಂಗೆ ಬೈದ್ಬಿಟ್ರು. ಏನಪ್ಪ ನೀನೇ ಮಾಡಿಸಿದ್ಯಂತೆ ಹಿಂಗೆ. ನಾನು ಹೇಳ್ದಣ, ಹಂಗೂ ಬೇಕಂದ್ರೆ ಕಲ್ಲು ಕಾಲ ಮೇಲೋ ಕೈ ಮೇಲೋ ತಲೆ ಮೇಲೆ ಬೇಕಂದ್ರೆ ಹಾಕ್ಸ್ತೀನಿ. ಬೇಕಂದ್ರೆ ನಾನು ಈ ಥರ ಕಾರುಗಳಿಗೆ ಚಿಲ್ಲಿ ಕೆಲಸಗಳೆಲ್ಲ ನಾನು ಮಾಡಲ್ಲ. ಅವತ್ತು ರಾಮಲಿಂಗಾರೆಡ್ಡಿನ ಅವರಿಬ್ಬರು ಮಾತಾಡ್ತಾ ಇರಲಿಲ್ಲ. ಆದರೆ ನಾನೇನೋ ಮಾಡಿಸ್ಬಿಟ್ಟಿದ್ದೀನಿ ಅಂತ ಅವ್ರು ಅಂದ್ಕೊಂಡು ನನ್ನನ್ನು ಬೈದರು ಬಂದು. ನಾನು ಹೇಳ್ದಿಲ್ಲ, ನನ್ನ ಅನುಭವಕ್ಕೆ ಸಂಬಂಧ ಇಲ್ಲ. ಒಂದು ವೇಳೆ ಬೇರೆ ಏನಾದರೂ ನಮ್ಮ ಜೊತೆಲಿರೋ ಮಾಡಿರ್ಬೋದೇ, ನನಗೆ ಗೊತ್ತಿಲ್ಲ. ಅದು ನನಗಂತೂ ನಾನು ಹೇಳಿರೋದು, ನಾನು ಮಾಡಿರೋದು ಅಂಥದ್ದು ಮಾಡಿಲ್ಲ. ಅವರು ಯಾರ ಹತ್ರ ಆದರೂ ಮಾತಾಡದೇ ಇದ್ರು, ಅವ್ರು ಎಗನಿಷ್ಠಾಗಿದ್ರು, ಅವರಲ್ಲಿ ಏನೇ ವ್ಯತ್ಯಾಸಗಳಿದ್ರೂ ಅವರಿಗೆ ತೊಂದರೆ ಆಗಬೇಕು ಅಂತ ಬಯಸುವಂಥವಲ್ಲ. ನಾವು ತಪ್ಪು ಮಾಡಿದರೆ ನಮ್ಮನ್ನು ದಂಡಿಸಿ, ನಮ್ಮನ್ನು ಬೈಯೋರು, ನಮ್ಗೆ ಹೇಳೋರು, ಬುದ್ಧಿವಾದ ಹೇಳೋರು, ಅಂಥ ಒಂದು ಕ್ಯಾರೆಕ್ಟರ್ ಇರುವಂಥವರು ನೀಲಕಂಠಣ್ಣ ಅವರು. ಎಲ್ಲ ರೀತಿಯಲ್ಲಿ ಅವರು ಇಲ್ಲದೇ ಇರೋದು ಒಂದು ಕಡೆ ಲಾಸ್ ಆದರೆ, ನಮಗೆ ಒಂದು ಕಡೆ ಅವರ ಆಶಯಗಳನ್ನು ನಾವು ನೆರವೇರಿಸಬೇಕು ಅನ್ನೋದು ಒಂದು ಗುರಿನೂ ನಮ್ಮಲ್ಲಿ ಇದೆ. ಖಂಡಿತವಾಗ್ಲೂ ಆದಿನಾರಾಯಣ ಅವರಿಗೆ ಹೇಳ್ತಾ ಇದ್ರು, ಯಾವಾಗಲೂ ನನ್ನ ಹತ್ರನೂ ಹೇಳೋರು, ನೋಡಪ್ಪ ಒಳ್ಳೆ ಹುಡುಗ, ಆತನ ಅನ್ಯಾಯ ಮಾಡಿದ್ರು, ಅನ್ಯಾಯ ಆಗೋಯ್ತು, ಆತನ ಕಾಪಾಡ್ಕೋಬೇಕು ನಾವು ಅಂತ ಹೇಳ್ತಾ ಇದ್ರು. ಎಲ್ಲ ರೀತಿಯಲ್ಲಿ ಅವ್ರು ಏನೇನು ಹೇಳಿದಾರೋ ಎಲ್ಲ ಕೆಲಸಗಳನ್ನು ನಾನು ಮಾಡ್ತಾನೆ ಇದ್ದೀನಿ. 2 ವರ್ಷಗಳಿಂದ ಅವ್ರು ಹೇಳಿದ ಕೆಲಸವನ್ನು 2ನ್ನೂ ಬ್ಯಾಲೆನ್ಸ್ ಮಾಡಿ ನಾನು ಆ ಕೆಲಸಗಳೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇನ್ನು ಮುಂದಕ್ಕೂ ಮುಂದಕ್ಕೂ ನೀಲಕಂಠನ್ ಅವರ ಆಶಯ, ಅವರ ಅಭಿಪ್ರಾಯ, ಅವರು ಗುಣ, ಅವರು ದಾರಿ ಏನಿತ್ತು ಅನ್ನೋದು ಎಲ್ಲರಿಗಿಂತೂ ಹೆಚ್ಚಿಗೆ, ಅವರ ತಮ್ಮಂದಿರಿಗಿಂತೂ ಅವ್ರ ಕುಟುಂಬಕ್ಕಂತೂ ಹೆಚ್ಚಿಗೆ ನನಗೂ ಗೊತ್ತಿತ್ತು ಹೆಂಗೆ ಏನು ಅನ್ನೋದನ್ನ ಎಲ್ಲವನ್ನೂ ಡಿಸ್ಕಷನ್ ಮಾಡ್ತಾ ಇದ್ದೆ. ಆ ಡಿಸ್ಕಷನ್ ಮಾಡ್ತಾ ಇರೋ ರೀತಿಯಲ್ಲಿ ಅವ್ರ ಆಶಯಗಳನ್ನು ನಾವೆಲ್ಲ ಇದ್ದು ನಿಮ್ಮ ಜೊತೆಯಲ್ಲಿದ್ದು ನಡ್ಸ್ಕೊಂಡು ಹೋಗೋಣ. ಯಾವುದೇ ಆಗಲಿ ಅವ್ರ ಕುಟುಂಬಕ್ಕಾಗಲಿ ಅವ್ರಿಗಾಗಲಿ ಏನೇ ಇದ್ರು ನಾವೆಲ್ಲ ನಿಮ್ಮ ಜೊತೆಗಿರ್ತೀವಿ. ನೀವೇನು ಅಣ್ಣ ಇಲ್ಲ ಅಂತ ನೀವೇನು ಇದು ಮಾಡ್ಕೊಳ್ಳೋದು ಬೇಡ. ಇವಾಗ ನಾವೇ ಎಲ್ಲ ಅಣ್ಣ ತಮ್ಮಂದಿರು ಎಲ್ಲರೂ ನಾವು ಜೊತೆಯಲ್ಲಿ ಇರ್ತಾ ಇದ್ವಿ.
ಅದೇ ರೀತಿಯಲ್ಲಿ ಒಂದೇ ಫ್ಯಾಮಿಲಿ ಥರ ನಾವು ಮಾತಾಡ್ಕೊಂಡು ಯಾವತ್ತೂ ಇರ್ತಾ ಇದ್ವಿ ನಾವೆಲ್ಲ. ಅದನ್ನು ನಾವು ಇನ್ನು ಮುಂದಕ್ಕೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಕುಟುಂಬದ ಜೊತೆ ನೀಲಕಂಠನ್ ಅವ್ರ ಕುಟುಂಬದ ಜೊತೆ ಯಾವತ್ತೂ ನಾವು ಜೊತೆಗಿರ್ತೀವಿ. ಎಲ್ಲ ವಿಚಾರದಲ್ಲೂ ನಾವು ಜೊತೆಯಲ್ಲಿರ್ತೀವಿ ಅಂತ ಹೇಳ್ತಾ, ಆಮೇಲೆ ಎಲ್ಲರಿಗೂ ಅಷ್ಟೇ, ನಮ್ಮ ನಾಯಕರು ಎಲ್ಲರಿಗೂ ಅಷ್ಟೇ, ಇರೋವರೆಗೂ ಕೆಲವರು ಮನುಷ್ಯನಿಗೆ ಬಂದು 100 ಜನದಲ್ಲಿ ನಾವು 40 ಜನಕ್ಕೆ ಮಾತ್ರ ಒಳ್ಳೆಯವರಾಗಕ್ಕಾಗೋದು, 60 ಜನಕ್ಕೆ ಒಳ್ಳೆಯವರಾಗಕ್ಕಾಗೋದಿಲ್ಲ. ಸಾಧ್ಯನೇ ಇಲ್ಲ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಕೆಲವೊಂದು ಚಿಕ್ಕ ಪುಟ್ಟ ವಿಚಾರಗಳು ನಡೆದಿರ್ತವೆ, ನಮ್ಮ ಪಕ್ಷ ಅಂದ ಮೇಲೆ ನಡೆದಿರ್ತವೆ. ಆ ಅಪ್ಪನ ಮೇಲೆ ಯಾರಾದರೂ ಎಗನಿಸ್ಟ್ ಮಾಡಿದರೆ, ರಾಜಕೀಯವಾಗಿ ಏನಾದರೂ ಎಗನಿಸ್ಟ್ ಮಾಡಿ ಪಕ್ಷದ ವಿಚಾರದಲ್ಲಿ ಏನಾದರೂ ಮಾತಾಡ್ಕೊಳ್ಳೋದು ಮಾತ್ರ ವೈಯಕ್ತಿಕವಾಗಿ ನಾವು ತಗೊಂಡ್ರೆ ನೀಲಕಂಠನ್ ಅವ್ರು ಯಾರಿಗೂ ವಿರೋಧಿ. ವೈಯಕ್ತಿಕವಾಗಿ ತಗೊಂಡ್ರೆ ಯಾರಿಗೂ ವಿರೋಧಿ ಇಲ್ಲ, ಯಾರಿಗೂ ಏನೂ ಇಲ್ಲ. ನನಗೂ ಹೇಳೋರು, ನೀನು ದುಡ್ಡು ಕಾಸು ಎಲ್ಲೂ ಮುಟ್ಟೋದಿಲ್ಲಪ್ಪ, ನಾನು ಮುಟ್ಟೋದಿಲ್ಲ, ನಾವು ಅದೇ ರೀತಿಯಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು, ಅದೇ ರೀತಿಯಲ್ಲಿ ನಾವು ಜನಗಳ ಹತ್ರನೂ ಹೋಗಬೇಕು ಅಂತ ನಾನು ಹೇಳ್ತಾ ಇದ್ದೆ. ಅವ್ರ ಅಡ್ವೈಸನ್ನು ನಾನು ತುಂಬ ತೊಗೊಂಡಿರೋದು ಸಕ್ಸಸ್ ಆಗಿದೆ, ಫೈಲರ್ ಆಗಿಲ್ಲ, ಸಕ್ಸಸ್ ಆಗಿದ್ದೀವಿ. ಮುಂದಕ್ಕೂ ನಾವು ಅದೇ ರೀತಿಯಲ್ಲಿ ಅವರ ಆಸೆಗಳೇನಿತ್ತು ಅದನ್ನು ಫಾಲೋ ಮಾಡ್ಕೊಂಡು ಹೋಗಿ ಅದನ್ನು ಸಕ್ಸಸ್ಸೇ ಮಾಡ್ತೀವಿ ಅಂತ ಹೇಳ್ತಾ, ಅವರು ಆತ್ಮಕ್ಕೂ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ದೇವರು ಅವರು ಸೇರಿ ಇನ್ನುವ ಧೈರ್ಯನೂ ತುಂಬಲಿ. ನಾವು ಧೈರ್ಯವಾಗಿ ಅವರ ಒಂದು ನಮ್ಮ ಜೊತೆ ಇದ್ದಾರೆ ಅಂತ ಧೈರ್ಯವಾಗಿ ನಾನು ಮುಂದುವರಿತೀನಿ. ಅವರಿಲ್ಲ ಅಂತಂತೂ ನಾನು ಮುಂದುವರಿಯೋದಿಲ್ಲ, ಅವರಿದ್ದಾರೆ ಅಂತಲೇ ಧೈರ್ಯವಾಗಿ ನಾನು ಮುಂದುವರಿತೀನಿ. ಅವ್ರು ನಮ್ಮ ಕಣ್ಣಿಗೆ ಕಾಣಿಸ್ತಾ ರೀತಿಯಲ್ಲಿ ನಮ್ಮ ಬೆನ್ನನ್ನು ತಟ್ಟಿ ನಮ್ಮ ಜೊತೆಯಲ್ಲಿ ಬರ್ತಾ ಇರ್ತಾರೆ ಅಂತ ಹೇಳ್ತಾ, ಇನ್ನೂ ಒಂದ್ಸಲಿ ನೀಲಕಂಠನ ಪಾದಗಳಿಗೆ ನಮಸ್ಕರಿಸ್ತಾ, ನಿಮ್ಮೆಲ್ಲರಿಗೂ ನಮಸ್ಕರಿಸ್ತಾ, ಇವತ್ತು ಅವರ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದಿದ್ದಕ್ಕೆ, ಆದಿನಾರಾಯಣ ಇದೆಲ್ಲ ಆರ್ಗನೈಸ್ ಮಾಡಿ ಎಲ್ಲ ಮಾಡಿದ್ದಕ್ಕೆ ನಾನು ಅವ್ರಿಗೂ ಧನ್ಯವಾದಗಳನ್ನು ತಿಳಿಸಿ, ನಿಮಗೂ ಧನ್ಯವಾದಗಳನ್ನು ತಿಳಿಸಿ, ಆಮೇಲೆ ಅವರ ಕುಟುಂಬದ ಜೊತೆ ನಾವು ಯಾವತ್ತೂ ಒಡನಾಟವನ್ನು ಇಟ್ಕೊಂಡು ಎಲ್ಲ ರೀತಿಯಾದಂಥ ಕೆಲಸಗಳಿಗೆ, ಎಲ್ಲ ರೀತಿಯಾದಂಥ ನಿಮ್ಮ ಮನೆಯ ಕೆಲಸಗಳಿಗಾಗ್ಬೋದು, ಪರ್ಸನಲ್ ಕೆಲಸಕ್ಕೆ ನಾವೆಲ್ಲರೂ ನಿಮ್ಮ ಜೊತೆಗಿದ್ದು ನಿಮ್ಮ ಜೊತೆಯಲ್ಲಿ ಕೈ ಹಿಡ್ಕೊಂಡು ನಾವು ನಡ್ಕೊಂಡು ಹೋಗ್ತೀವಿ. ಅಣ್ಣ ಏನು ರೀತಿಯಲ್ಲಿ ಮಾಡ್ತಾ ಇದ್ರು ನೀವು ಅದನ್ನ ಮಾಡ್ಕೊಂಡು ಬರಬೇಕು ಅಂತ ಆಶಿಸ್ತಾ, ಅದು ಹಾಗೆ ಆಗುತ್ತೆ ಅಂತ ಹೇಳ್ತಾ, ನಾನು ಅದೆಲ್ಲ ಆಶಿಸ್ತಾ ನಿಮ್ಮೆಲ್ಲರಿಗೂ ನಮಸ್ಕರಿಸ್ತಾ, ಇನ್ನ ಮುಂದಕ್ಕೂ ನಾವು ಅಷ್ಟೇ ನೀಲಕಂಠನ ಹಾದಿಯನ್ನ ಕೈಯಲ್ಲಿ ಹಿಡ್ಕೊಂಡು ಹೋಗೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನೀಲಕಂಠನ ಪಾದದಲ್ಲಿ ನಮಸ್ಕಾರ ಮಾಡ್ತಾ, ಅವರ ಆಶೀರ್ವಾದ ಇನ್ನ ಹೆಚ್ಚಿಗೆ ನಮ್ಮ ಮೇಲೆ ಇರಲಿ ಅಂತ ಅವರಲ್ಲಿನೂ ಬೇಡ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ.